ತನ್ನ ಮಗ ಬರ್ತಾನೆ, ನನ್ನ ಮಗಳನ್ನ ಸಾಧಿಸ್ತಾನೆ ಅಂತ ಹೇಳಿ ಅದಕ್ಕೆ ಸ್ಟೇಜಿಂದ ಈಚೆ ಕಡೆ ಅಂತ ಹೇಳಿದ್ದೀನಿ. ಕುಮಾರ ಕಂದ, ಏಕಪ್ಪ ನಿನಗೆ ಈ ಹಠ? ಈ ನನ್ನ ತಂದೆಯನ್ನು ಕಂಡು ಇಡೀ ತ್ರಿಲೋಕವೇ ಗಡಗಡನೆ ನಡೆದು ಕಾಣದಿರುವ ಹಳಿ ಮೇಲಿರುವ ಅಕ್ಕೆ ಈ ತಂದೆ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇಡದೇನೆ ಇಲ್ಲದೆ ಮತ್ತೆ ಇಲ್ಲ, ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ಕಶ್ಯಪ ಬ್ರಹ್ಮ. ಅವರಿಗೆ ಜನ್ಮ ಕೊಟ್ಟವರು ಯಾರು? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ಅವರ ಹೇಳು ತಂದೆ, ಹೇಳು. ಏಕೆ ಸುಮ್ಮನಾದೆ? ಯಾರಾದರೂ ಇರಬೇಕಲ್ಲವೇ? ಅವರೇ ಶ್ರೀಮನ್ನಾರಾಯಣ. ಮೂರ್ಖ, ಆ ಹಳೆಯ ಹೆಸರು ನನ್ನ ಮುಂದೆ ಹೇಳುವೆ? ಇನ್ನೊಂದು ಬಾರಿ ಆ ಹಳೆಯ ಹೆಸರನ್ನು ಹೇಳಿದರೆ ನಿನ್ನ ನಾಲಿಗೆಯನ್ನು ಸೀಳುವೆ. ಹರಿ ಹರಿ ಎನ್ನುವೆ ಅಲ್ಲ, ತೋರು ಎಲ್ಲಿದ್ದಾನ ನಿನ್ನ ಹರಿ? ಸಿಗಿದು ಬಡಿಯುವ ಹರಿಯಿಲ್ಲದಿರುವ ಜಾಗವಿಲ್ಲ ತಂದೆ. ಆಕಾಶವೇ ಅವನ ಮುಖಾರವಿಂದ, ಸೂರ್ಯ ಅವನ ನಯನಗಳು, ಪಾತಾಳದಲ್ಲಿದೆ ಹರಿಚರಣವು. ಇಡೀ ತ್ರಿಲೋಕವೇ ಆಳುವನ್ನು ಈ ಹಿರಣ್ಯಕಶಿಪು ನನ್ನನ್ನು ಎದುರಿಸುವ ಕಂಡಿದೆ ಇದೆಯೇ? ಹಾ ಹಾ ಹಾ. ಭಕ್ತಿಯನ್ನು ನಂಬಿರುವೆ ನಾನು, ಶಕ್ತಿಯನ್ನು ನಂಬಿರುವೆ ನೀನು. ಆದರೆ ನಮ್ಮಿಬ್ಬರಲ್ಲೂ ಹರಿ ಇರುವನು. ಕೂಗಿದರೆ ಖಂಡಿತ ಓಡಿ ಬರುವನು. ಗೆಜ್ಜೆ ಕಟ್ಟಿ ಕುಣಿದು ಮೋಹಿನಿಯವ ನಿನ್ನ ಹರಿ. ನನ್ನನ್ನು ಎದುರಿಸುವ ಕಂಡಿದೆ ಇದೆಯೇ? ಬೇಡ ತಂದೆ, ಹರಿನಿಂದ ಸರಿಯಲ್ಲ. ಮುಚ್ಚು ಬಾಯಿ. ಹರಿ ಹರಿ ಎನ್ನುವೆ ಅಲ್ಲ, ತೋರು ಎಲ್ಲಿದ್ದಾನೋ ನಿನ್ನ ಹರಿ? ಆಕಾಶದಲ್ಲಿ ಇರುವನೆ? ಇದ್ದಾನೆ ತಂದೆ. ಭೂಮಿಯಲ್ಲಿ ಇರುವನೆ? ಇದ್ದಾನೆ ತಂದೆ. ಈ ಅರಮನೆಯಲ್ಲಿ ಇರುವನೆ? ಇದ್ದಾನೆ ತಂದೆ. ಈ ಕಂಬದಲ್ಲಿ 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 ಇರುವನೆ? ಇದ್ದಾನೆ ತಂದೆ. ನಾರಾಯಣ ನಾರಾಯಣನ್, ನನ್ನ ತಂದೆಯ ಸ್ಥಿತಿಯನ್ನು ನೋಡಲಾರೆ. ನಮೋ ನಮೋ ನರ
ನಾರಾಯಣ ನಾರಾಯಣ, ನನ್ನ ತಂದೆಯ ಈ ಸ್ಥಿತಿಯನ್ನು ನೋಡಲಾರೆ, ಕಾಪಾಡು ದೇವ. ಚಿಂತಿಸಬೇಡ ಪ್ರಹ್ಲಾದ, ನಿನ್ನ ತಂದೆ ವೈಕುಂಠದಲ್ಲಿ ನನ್ನ ದ್ವಾರಪಾಲ, ಶಾಪಗ್ರಸ್ತನಾದ ನಿನ್ನ ತಂದೆ ಭೂಲೋಕದಲ್ಲಿ ರಾಕ್ಷಸನಾಗಿ ಜನಿಸಿದನು. ನಿನ್ನ ಭಕ್ತಿಯಿಂದ ಅವನಿಗೆ ಶಾಪ ವಿಮೋಚನೆಯಾಗಿದೆ. ಇನ್ನು ಮುಂದೆ ನನ್ನ ಬಳಿಯಲ್ಲೇ ಇರುವನು. ಈ ಭೂಮಿಯಲ್ಲಿ ಅಧರ್ಮ ಹೆಚ್ಚಿದಾಗ ಧರ್ಮವನ್ನು ಉಳಿಸಿ ನನ್ನ ಭಕ್ತರನ್ನು ರಕ್ಷಿಸಲು ಈ ಭೂಮಿಗೆ ಖಂಡಿತ ಬರುವೆ. ಬಾಲಕನಾದ ನಿನ್ನ ಅಚಲ ಭಕ್ತಿಯನ್ನು ಮೆಚ್ಚಿದೆ. ಕೇಳ್ಮಗು, ನಿನಗೆ ಏನು ಬರಬೇಕೆಂದು? ಸದಾ ನಿನ್ನ ಬಳಿಯಲ್ಲಿ ಇರುವಂತೆ ವರದಾನ ಕೊಡು ತಂದೆ. ಹಾಗೆ ಆಗಲಿ, ಕಲ್ಯಾಣವಾಗಲಿ ಮಗು. ಪ್ರಹ್ಲಾದ ಹೇಳಿಕೊಟ್ರ ಮಂತ್ರ: ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ. ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನಂ. ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮನಿವೇದನಂ. ಸಾಖ್ಯಂ ಆತ್ಮನಿವೇದನಂ. ನೋಡಿದ್ರಲ್ಲ, ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ವಿಷ್ಣುನೇ ಭೂಮಿ ಮೇಲೆ ನರಸಿಂಹಾವತಾರ ನಾನಾಗಿ ಬಂದಿದ್ದಾನೆ. ಅವನ ಭಕ್ತಿಗೆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ನರಸಿಂಹಾವತಾರಾಗಿ ಭೂಮಿ ಮೇಲೆ ಅವತರಿಸಿ ಎಲ್ಲರನ್ನು ಉದ್ಧರಿಸಿದ್ದಾನೆ. ಶುಭವಾಗಲಿ.